ಚಂದ್ರವಣ್ಣ ಕೇಸ್ನಲ್ಲಿ ಬ್ರೇಕಿಂಗ್ ಅಪ್ಡೇಟ್. ದೇವರಾಜೇಗೌಡರು ಈಗ ತಾನೇ ಕೊಟ್ಟಿರ್ತಕ್ಕಂತ ಬ್ರೇಕಿಂಗ್ ಅಪ್ಡೇಟ್. 10 ಕಾರುಗಳಲ್ಲಿ ಬಂದು ಪೆನ್ ಡ್ರೈವ್ ಹಂಚಿಕೆ ಮಾಡಿದ್ರು, ಕಾರ್ನಲ್ಲಿ ಬಂದು ಪೆನ್ ಡ್ರೈವ್ ಕೊಟ್ರು ಅಂತ ಕಾರ್ಯಕರ್ತ ಹೇಳ್ದ. ದೇವರಾಜೇಗೌಡರು ಹೇಳಿದಂಥದ್ದು ಬೆಂಗಳೂರಿನಿಂದ ಬಂದು ಪೆನ್ ಡ್ರೈವ್ ಹಂಚಿದ್ರು ಅಂತ ಆ ಕಾರ್ಯಕರ್ತ ಹೇಳ್ದ. ಕೈ ಕಾರ್ಯಕರ್ತನ ಮಾತನ್ನ ದೇವರಾಜೇಗೌಡ ಅವರು ಉಲ್ಲೇಖ ಮಾಡಿದ್ರು ಈಗ ತಾನೇ. 10 ಕಾರುಗಳಲ್ಲಿ ಬಂದು ಊರು ತುಂಬಾ ಹಂಚಿದ್ರು, ಆದ್ರೆ ಪೊಲೀಸರು ಕ್ರಮ ಕೈಗೊಳ್ಳಿಲ್ಲ, ಗೊತ್ತಾದ್ರೂ ಕೂಡ ಕ್ರಮ ಕೈಗೊಳ್ಳಿಲ್ಲ. ರೈಟ್, 10 ಕಾರುಗಳಲ್ಲಿ ಬಂದು ಹಂಚಿದ್ರು, ಪೊಲೀಸರು ಕ್ರಮ ತಗೊಳ್ಳಿಲ್ಲ. ಯಾರು ಸರ್ ಲೀಕ್ ಮಾಡಿದ್ದು? ಆ ವ್ಯಕ್ತಿ ಹೇಳ್ತಾನಲ್ಲ ಅಲ್ಲಿ, ಅಣ್ಣ ಎಲ್ಲ ಕಡೆ ಎಲ್ಲ ಇಡೀ ಹೋಬ್ಳಿ ವೈಸ್ ಎಲ್ಲ ಕಡೆ ಕಾರ್ ಬಿಟ್ಟು ಕಾರಲ್ಲಿ ಬಂದ್ಬಿಟ್ಟವ್ರಣ. ಬೆಳಗ್ಗೆ ಹೊತ್ತಿಗೆ ಹಂಚ್ಬಿಡ್ತಾವ ಹೇಳ್ತಾನಲ್ಲ, ಒಂದಲ್ಲಿ ರೆಕಾರ್ಡ್ ಕೊಟ್ಟಿದ್ದೀನಿ, ನನಗೆ SIT ಅವರಿಗೆ ತನಿಖೆ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ನನಗೆ ಅದನ್ನಲ್ಲಿ. ಬಹಳ ವಿಶೇಷ ಏನಂತಂದ್ರೆ, ಯಾವಾಗ ಪೆನ್ ಡ್ರೈವ್ ಬಂತು ಅಂತ ಗೊತ್ತಾಗೋಯ್ತು ಬೆಳಿಗ್ಗೆ 22ನೇ ತಾರೀಕಿಂದ ಹಬ್ಬ. ಇಡೀ ಹಾಸನ ಜಿಲ್ಲೆಯಾದ್ಯಂತ ಹಬ್ಬ ಅವ್ರಿಗೆ. ಅಲ್ಲಿ ಈ ಯುಗಾದಿ ಹಬ್ಬ ಮಾಡಿದ್ರೆ ಯಾವ ತರ ಹಬ್ಬ ಆಚರಣೆ ಮಾಡ್ತಾರೆ, ಬಕ್ರೀದಾದಾಗ ಮಾಡ್ತಾರೆ, ರಂಜಾನದಾಗ ಮಾಡ್ತಾರೆ. ನೀವು ಆ ಪೆನ್ ಡ್ರೈವ್ ನ ನೋಡಿದ್ರ? ಹೊಸದಾಗಿ ಬಂದಿರೋ ಹಂಚಿಕೆ ಆಗಿರೋ ಪೆನ್ ಡ್ರೈವ್ ನ ನೋಡಿದ್ರ? ಇಲ್ಲ. ಅಂದ್ರೆ ನೀವು ನಿಮ್ಮ ಹತ್ರ ತಂದಿದ್ದ ಪೆನ್ ಡ್ರೈವ್ ಆಗಿತ್ತಾ ಅದು? ನನ್ನ ಹತ್ರ ಕಾರ್ತಿಕ್ ಕೊಟ್ಟು ಪೆನ್ ಡ್ರೈವ್ ಶೀಲ್ಡ್ ಕವರ್ ಹೊಟ್ಟೋಯ್ತದು. ಶೀಲ್ಡ್ ಕವರ್ಗೆ ಹೊಟ್ಟೋಗ್ಯದು. ಅದೇ ಸೇಮ್ ಕಂಟೆಂಟ್ ಅಥವಾ ಅದು ಮಾರ್ಫ್ಡ್ ಏನಾದ್ರು ಇತ್ತಾ? ಅಥವಾ ನನಗೆ ವಿಡಿಯೋ ನೋಡಕ್ಕೆ ಬಿಡ್ಲಿಲ್ವಲ್ಲ ಯಾರು ಅಲ್ಲಿ. ಈಗ ನನಗೆ ಭಯ ಬಂದು ನನ್ಗೆ ಯಾರು ಕಳಿಸ್ತಿಲ್ಲ ನಮ್ಗೆ ಅಲ್ಲಿ. ಯಾವಾಗ ಚುನಾವಣೆ ಕಳೆದ ನಂತರ ಕೆಲವು ಬೇರೆ ಮೊಬೈಲ್ ನೋಡಿದಾಗ ಗೊತ್ತಾಗಿದ್ದು ನಮಗೆ ಅಲ್ಲಿ ಕೆಲವು ವ್ಯಕ್ತಿಗಳಿದ್ದಾರೆ ಅಂತೇಳಿ. ಆಮೇಲೆ ಕಾಂಗ್ರೆಸ್ನವರ ಒಂದು ಕುತೂಹಲ ಉತ್ಸಾಹ ಏನಿತ್ತು ಅಂತಂದ್ರೆ, ಈ ಒಂದು 5 ಲಕ್ಷ ಲೀಡಲ್ಲಿ ಗೆದ್ದಾಗ ಸಂತೋಷ ಪಡ್ತಾರಲ್ಲ, ಆ ತರ ಸಂಭ್ರಮಾಚರಣೆ. ಆ ಕ್ಯಾಂಡಿಡೇಟು, ಆ ಜನಗಳಲ್ಲಿ, ಆ ಓಟ್ ಹಾಕ್ಸಕ್ಕೆ ಲೀಡರ್ಸ್ಗಳಿದ್ರಲ್ಲ ಅವರಲ್ಲಿ ಬಹಳ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ಸ್ಟಾರ್ಟ್ ಆಯ್ತು ಅಲ್ಲಿ. ಭಾಳ ನೋವಾಯ್ತು ನನಗೆ ಅಲ್ಲಿ. ಏನಿದು ನಮ್ಮ ಹೆಣ್ಣು ಮಕ್ಕಳೆಲ್ಲ ಮಾನವನ್ನ ಶೀಲವನ್ನು ಹರಾಜಿಟ್ಟು ಇವರು ಸಂಭ್ರಮಾಚರಣೆ ಮಾಡ್ತಾರ ಅಂತೇಳಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 26ನೇ ತಾರೀಕು ಚುನಾವಣೆ ಕಳೆದ ಸಂಜೆ ಈತೇನೋ ಎಸ್ಕೇಪ್ ಆಗ್ತಾನೆ ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಅದು ಯಾರೋ ಪ್ರಜ್ವಲ್ ರೇವಣ್ಣ ಹೊಟ್ಟೋಗ್ತಾನೆ ಅಂತೇಳಿ. 27ನೇ ತಾರೀಕು ಇದು ದೊಡ್ಡ ಇಶ್ಯೂ ಆಗ್ತದಲ್ಲಿ. 26ನೇ ತಾರೀಕು ಇನ್ನೊಂದು ಏನಾಗ್ತದೆ ಅಂತ ಅಂದ್ರೆ, ಈ ತರ ಯಾವಾಗ ಪೆನ್ ಡ್ರೈವ್ ರಿಲೀಸ್ ಆಗ್ತದೆ ಅಂತ ಹೇಳಿ ಆ ಏಜೆಂಟು, JDS ಪಕ್ಷದ ಏಜೆಂಟು, ಪೋಲಿಂಗ್ ಏಜೆಂಟು ಕಂಪ್ಲೇಂಟ್ ಕೇಸ್ ರಿಜಿಸ್ಟರ್ ಮಾಡ್ತಾನೆ ಸೈಬರ್ ಕ್ರೈಮ್ ಅಲ್ಲಿ. 4 ಜನ ಕೆಲವು ವ್ಯಕ್ತಿಗಳು ಹೆಸರು ಹೇಳ್ತಾರೆ ಅಲ್ಲಿ. ಯಾಕೆ ಹೇಳ್ತಾನೆ ಅಂದ್ರೆ, ಒಬ್ಬ ನವೀನ್ ಗೌಡ ಅಂತೇಳಿ ನಮ್ಮ ಹತ್ರ 80-90 ಪೆನ್ ಡ್ರೈವ್ ಬಂದಿದೆ ಅಲ್ಲಿ, ನಾನು ಇಂಥವ್ರಿಗೆ ಕೊಟ್ಟಿದ್ದೀನಿ ನಾನು ಅಲ್ಲಿ. ನಮ್ಮ ಹತ್ರ ಇದು ಯಾವುದು ವಾಟ್ಸಪ್ ಅಲ್ಲೆಲ್ಲ ವಿಡಿಯೋ ಇಲ್ಲ ಅಲ್ಲಿ, ಬೇಕಾದ್ರೆ ಪೆನ್ ಡ್ರೈವ್ ಕೊಡ್ತೀನಿ ಅಂತ ಹೇಳ್ತಾನೆ. ಆತ ಯಾರು ಅಂತಂದ್ರೆ ಜಮೀರ್ ಅಹಮದ್ ಅವನ ಶಿಷ್ಯ. ಇದೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಿದ್ದಾನೆ ಶ್ರೇಯಸ್ ಪಟೇಲ್, ಅವನ ಪರಮ ಭಕ್ತ. ಅವನಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಶ್ರೇಯಸ್ ಪಟೇಲ್ ಜೊತೆಲಿ ಚುನಾವಣೆ ಮಾಡಿರ್ತಾನೆ ಅವನವನು. ಸೊ ಅದು ಯಾವಾಗ ಇದು ಇಶ್ಯೂ ಸೈಜ್ ಆಗ್ತದಲ್ಲಿ, ಇದು ಮೇಲ್ಮೇಲೆ ಮಟ್ಟಕ್ಕೆ ಇದಾಗ್ತದಲ್ಲಿ, ಫಸ್ಟ್ FIR ಆಗ್ತದಲ್ಲಿ. ಆ FIR ಏನು ಮುಟ್ಟೋದೇ ಇಲ್ಲ ಇವರಲ್ಲಿ. ಇದಾದ ನಂತರ 2 ದಿವಸ ಆದ್ಮೇಲೆ 3 ದಿವಸ ಆದ್ಮೇಲೆ ಒಳಂಶಿಪ ಟೌನ್ ಸ್ಟೇಷನ್ ನಲ್ಲಿ ಒಂದು FIR ಮಾಡ್ಕೋತಾರೆ ಮಹಿಳೆಯರ ಈ SIT ಒಂದು ಲೆಟರ್ ಮೇಲೆ. ಆ ಪ್ರಕರಣವನ್ನು ಮತ್ತೆ ಇದಕ್ಕೆ SIT ಗೆ ಟ್ರಾನ್ಸ್ಫರ್ ತಗೋತಾರೆ, ಸರ್ಕಾರ ಆದೇಶ ಮಾಡ್ತದೆ. ಆದರೆ ಪೆನ್ ಡ್ರೈವ್ ಹಂಚಿಕೆ ಆಗಿರೋ ಪ್ರಕರಣವನ್ನು ಟ್ರಾನ್ಸ್ಫರ್ ತಗೊಳ್ಳೋದೇ ಇಲ್ಲ. ಸರ್, ನನ್ಗೆ ಇಲ್ಲಿ ಮೇಜರ್ ಪ್ರಶ್ನೆ ಇದ್ದಿದ್ದು, ಮೊನ್ನೆ ನಿಮ್ ಪ್ರೆಸ್ ಮೀಟ್ ನಾನು ನೋಡ್ತಾ ಇದ್ದೆ, ಬಹಳ ಕ್ಯೂರಿಯಸ್ ಆಗಿ ನಾವೆಲ್ಲರೂ ನೋಡ್ತಾ ಇದ್ವಿ. DK ಶಿವಕುಮಾರ್ ವಿರುದ್ಧ ನೇರವಾಗಿ ಆರೋಪ ಮಾಡಿದ್ರಿ. ಏನ್ ಹೇಳಿದಾರೆ ಸರ್ ಅವರು? ನಮ್ಗೆ ನಿಜವಾಗ್ಲೂ ಅದ್ರಲ್ಲಿ ಪೂರ್ತಿ ನೀವೀಗ ಹೇಳಿದ್ರೆ ನಮ್ಗೆ ಅದ್ರಲ್ಲಿ ನಂಬಿಕೆ ಬರುತ್ತೆ, ಏನು ಹೇಳಿರ್ಬೋದು. ಒಂದು ವಿಚಾರ, ಅದು ಸರ್ಕ್ಯುಲೇಟ್ ಆದ್ಮೇಲೆ ಚುನಾವಣೆ ಕಳೆದ ನಂತರ ಯಾವ ರೀತಿ ಪೆನ್ ಡ್ರೈವ್ ಹಂಚಿಕೆ ಆಯ್ತು ಎಲ್ಲ ಮಾಧ್ಯಮದಲ್ಲಿ ಹೇಳಿದೆ, ಎಲ್ಲ ಗೊತ್ತಾಗಿದೆ ವಿಚಾರ. ಅಲ್ಲಿ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾತ್ರ ಇವರು ಕೇಸ್ ಸೀರಿಯಸ್ ಮಾಡಿದ್ರಲ್ಲ, ನಿಮಗೆ ಫೋನ್ ಮಾಡಿ ಮಾತಾಡಿದ್ರಲ್ಲ, ಅವಾಗ ಏನ್ ಹೇಳಿ? ಯಾರು? DK ಶಿವಕುಮಾರ್. ಬರ್ತೀನಿ, ಕಂಟೆಂಟ್ಸ್ ಬರ್ತೀನಿ ನಾನಲ್ಲಿ. ಇದಾದ ನಂತರ ಒಂದು ವಿಡಿಯೋ ರಿಲೀಸ್ ಮಾಡ್ತಾನೆ ಅವನು, ಕಾರ್ತಿಕ್. ಸೀರಿಯಸ್ ಆಯ್ತಾನೆ ಕೇಸ್ ಇದು. ಯಾವಾಗ ನಾನು ಈ ಲೈಂಗಿಕ ದೌರ್ಜನ್ಯ ಮಾಡಿದ್ರ ಜೊತೆಗೆ ಪೆನ್ ಡ್ರೈವ್ ಹಂಚಿಕೆ ಮಾಡಿರೋರ್ನು ನಾನು ಬಂಧಿಸಲೇಬೇಕಂತ ಪಟ್ಟಿಟ್ಟು ನಿಂತ್ಕೊತೀನಿ ನಾನಲ್ಲಿ. ಕಾರ್ತಿಕ್ ಈ ತರ ಹೇಳಿದಂತ ಹೇಳ್ತೀನಿ ನಾನಲ್ಲಿ. SIT ಅಲ್ಲಿ DK ಸುರೇಶ್, DK ಶಿವಕುಮಾರ್ ಹೆಸರು ಉಲ್ಲೇಖ ಮಾಡಿದ ಮೇಲೆ ಇದು ಸೀರಿಯಸ್ ಆಗ್ಬಿಡ್ತಾರೆ ಕೇಸ್. ಇದು ಸೀರಿಯಸ್ ಆದ್ಮೇಲೆ ಕಾರ್ತಿಕ್ ಒಂದು ವಿಡಿಯೋ ರಿಲೀಸ್ ಮಾಡ್ತಾನೆ. ಅಂದ್ರೆ ಅಜ್ಞಾತ ಸ್ಥಳದಿಂದಲೇ ಕಾರ್ತಿಕ್ ಒಂದು ವಿಡಿಯೋ ರಿಲೀಸ್ ಮಾಡ್ತಾನೆ. ನನ್ನ ಹತ್ರ ಇದ್ದದ್ದು ಒಂದೇ ಒಂದು ಪೆನ್. ಅಲ್ಲಿ ಗಂಟ ದೇವರಾಜೇಗೌಡರ ಮೇಲೆ ಯಾವ ಅಲಿಗೇಷನ್ ಇಲ್ಲ.
ನಂತ ಇದ್ದದ್ದು ಒಂದೇ ಒಂದು ಪೆನ್ ಡ್ರೈವ್. ಆ ಪೆನ್ ಡ್ರೈವ್ ನಾನು ದೇವರಾಜೇಗೌಡರಿಗೆ ಮಾತ್ರ ಕೊಟ್ಟಿರೋದು, ಬೇರೆ ಯಾರಿಗೂ ಕೊಟ್ಟಿಲ್ಲ. ಈ ವಿಡಿಯೋ ದೇವರಾಜೇಗೌಡರು ರಿಲೀಸ್ ಮಾಡಿರೋದು ಅಂತ ಹೇಳ್ತಾನೆ. ಅಷ್ಟೊತ್ತಿಗಾಗ್ಲೇ ನೀವು SIT ಗೆ DK ಶಿವಕುಮಾರ್ ಹೆಸರು ಕೊಟ್ಟಾಗಿತ್ತು. ಅಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಯ್ತಲ್ಲಿ ನಾನು ಕ್ಲೂ ಕೊಟ್ಟಿದ್ದೆ ಯಾರು ಅಂತ ಹೇಳಿ. ಇದಾದ ನಂತರ ಯಾವ ಈ ಸ್ಟೇಟ್ಮೆಂಟ್ ಕೊಡ್ತಾನಲ್ಲಿ ಕೊನೆಗೆ ಒಂದು ಪದ ಬಳಸ್ತಾನಲ್ಲಿ. ಯಾಕೆ ಇವರು ದೇವರಾಜೇಗೌಡರು ಕಾಂಗ್ರೆಸ್ ಮೇಲೆ ಅಲಿಗೇಷನ್ ಮಾಡ್ತಾರೆ, ಕಾಂಗ್ರೆಸ್ ಏನು ಪಾತ್ರ ಇಲ್ಲ ಅಲ್ಲಿ ಅಂತ. ಇವನ್ ಬಾಯಿಲ ಕಾಂಗ್ರೆಸ್ ಬಂತು. ಇದು ಬಹಳ ಗಂಭೀರವಾದಂತ ವಿಚಾರ ಏನಂತಂದ್ರೆ ಇಷ್ಟೆಲ್ಲ ಸೀರಿಯಸ್ ಆಗ್ತದಲ್ಲ ಅಲ್ಲಿ. ಈ ಸೀರಿಯಸ್ ಆದ್ಮೇಲೆ ಒಬ್ಬ ವ್ಯಕ್ತಿ ನನ್ನ ಭೇಟಿ ಮಾಡ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ, ಇದೇ ಒಂದು ವೇದಿಕೆ ಕುಂತಾರೆ. ಎಲ್ಲ ಶಿವರಾಮೇಗೌಡರು ಫೋನ್ ಮಾಡ್ತಾರೆ. ಎಲ್ಲ ಶಿವರಾಮೇಗೌಡರು ನಂಬರ್ ನಂತ ಇಲ್ಲ. ಅವ್ರು ನನ್ನ ಭೇಟಿ ಮಾಡ್ತಾರೆ, ಕಾಲ್ ಮಾಡ್ತಾರೆ, ನನ್ನ ಆಫೀಸ್ ಕಾಲ್ ಮಾಡ್ತಾರೆ. ಅಲ್ಲಿ ದೇವರಾಜೇಗೌಡರು ಸಿಗ್ಬೇಕಲ್ಲ ಅರ್ಜೆಂಟ್ ಅಂತ ಕೇಳ್ತಾರೆ. ಅಲ್ಲಿ ಯಾಕಣ್ಣ ಏನ್ ಸಮಾಚಾರ ಅಂತೀನಿ. ಇಲ್ಲಪ್ಪ ಅರ್ಜೆಂಟ್ ಸಿಗು, ಮಾತಾಡ್ಬೇಕಂತೀರ, ಮಾತಾಡ್ಬೇಕು. ಅವಾಗ ಕೆಲವು ಸಂಭಾಷಣೆ ಹೇಳ್ತಾರೆ, ನಾನು ಮಾಧ್ಯಮ ಮುಂದೆ ಹೇಳಕ್ ಸಾಧ್ಯ ಇಲ್ಲ, ಅಲ್ಲಿ ಹೇಳೋದಿಲ್ಲ ನನಗೆ. ಅದು ನನ್ನ ಅವರ ಕಾನ್ವರ್ಸೇಷನ್ ಹಿಡಿತದಲ್ಲಿ ನೀನ್ ಬಹಳ ನೊಂದಿದ್ಯಾ, ನೀನ್ ನೊಂದಿದ್ಯಾ, ನೀನಲ್ಲಿ ಇಷ್ಟು ಹೋರಾಟ ಮಾಡಿದ್ಯಾ, ನಿನ್ ಒಂದು ಒಳ್ಳೆ ಸಕ್ಸಸ್ ಕಾಣ್ತೈತೆ ಅಲ್ಲಿ, ಆದ್ರಿಂದ ನಿಮ್ ಮುಂದೆ ಏನ್ ಮಾಡೋದು ಸೋನ್ಸೋ ಅಂತ ಹೇಳಿ ಹೇಳ್ತಾರೆ ಅವರು. ಹಣಕಾಸಿನ ಆಮಿಷ ಮಾಡಿದ್ರ ಅಲ್ಲ, ಅದು ಬೇರೆ. ನಾನು ಹೇಳ್ತೀನಿ ನಿಮ್ಗೆ, ತನಿಖೆ ನಿಮ್ ಮುಂದೆ ನಾಳೆ ನೀವೇ ರಿಲೀಸ್ ಮಾಡಿರಂತೆ, ಅದು ಬರ್ತದೆ. ಅದು ಅದಾದ್ಮೇಲೆ ನಾನಲ್ಲಿ ಸಂಜೆ 7:15 ಹಿಂಗೆ ನಾನು ಆಫೀಸ್ ಬಿಟ್ಟು ಇದಕ್ಕೆ ರ್ಯಾಡಿಸನ್ ಹೋಟ್ಲಿಗೆ ಬರೋಕೆ ಹೇಳ್ತಾರಲ್ಲಿ. ಕೊನೆ ಲಾಸ್ಟಲ್ಲಿ ರ್ಯಾಡಿಸನ್ ಬೇಡ, ಅಲ್ಲಿಂದ ನಾನು ಬೇರೆ MG ರೋಡಲ್ಲಿ ಮೆಟ್ರೋ ಸ್ಟೇಷನ್ ಎದುರುಗಡೆ ಅದೊಂದು ಬಟ್ಟೆ ಅಂಗಡಿಗೆ ಇದೀನಿ ಬಾ ಅಂತಾರೆ. ಅಲ್ಲಿ ನಾನು 7:15 ಹೋಗಿ ಗಾಡಿ ನಿಲ್ಲಿಸ್ಬಿಟ್ಟು ನಾವು ಹೋಗ್ತೀನಿ. ಅಲ್ಲಿ ಬಹಳ ಗೌಪ್ಯವಾದಂಥ ವಿಚಾರಗಳು ನಡೀತದೆ ಅಲ್ಲಿ. ಆ ಗೌಪ್ಯ ವಿಚಾರನೇ ಟ್ವಿಸ್ಟ್ ಆಗೋದು ಈ ಕೇಸ್ಗೆ. ರೋಮಾಂಚನ ಆಗ್ತದೆ, ಭಯ ಆಗ್ತದೆ ನನಗೆ. ಇಲ್ಲಿ ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇದ್ಕೊಂಡು ನಾನಲ್ಲಿ ಇಂಥ ಒಂದು ಸನ್ನಿವೇಶಕ್ಕೆ ಇಂಥ ಸಂಚು ಮಾಡ್ಯಾರ ಅನ್ನೋದು ನನ್ನ ತಲೆಯಲ್ಲಿ ಬರ್ತದೆ ಅಲ್ಲಿ. ಆಗ ಮಹಾನ್ ಗಣ್ಯ ವ್ಯಕ್ತಿಗಳು ಇಬ್ರು ಫೋನ್ ಬರ್ತದಲ್ಲಿ. ಹೆಸರು ಈಗ ಹೇಳಲ್ಲ ನಾನಲ್ಲಿ, ನೀವು ಏನ್ ಕೇಳಿದ್ರು ನಾನು ಹೇಳಲ್ಲ ಈಗ. ಅದು ನಾನು ಇದು CBIಗೆ ಹೋಗ್ಲೇಬೇಕು, ನ್ಯಾಯಾಂಗ ತನಿಖೆ ಹೋಗ್ಲೇಬೇಕು. ಹೋದ್ಮೇಲೆ ನಾನು ಹೆಸರು ಕೊಡ್ತೀನಿ ನಾನು ನಿಮ್ಗೆ ಅಲ್ಲಿ. ಆಮೇಲೆ ಯಾರ್ಯಾರು ಈ ಒಂದು ಆಪರೇಷನ್ ಮಾಡಕ್ಕೆ ತಂಡ ಯಾವ ತರ ರಚನೆ ಮಾಡ್ಯಾವ್ರೆ, ಆ ತಂಡದ ಮುಖ್ಯಸ್ಥರು ಯಾರು, ಇವರು ಏನೇನ್ ಮಾಡ್ಬೇಕಂತ ಮಾಡಿದ್ದಾರೆ, ಸಂತ್ರಸ್ತ ಮಹಿಳೆಯರು ಯಾವ ರೀತಿ ಕರ್ಕೊಂಡ್ ಬರ್ತಾವ್ರೆ, ಏನೇನು ಯೋಜನೆ ಹೂಡಿದ್ದಾರೆ, ಅಲ್ಲಿ ಯಾರ್ಯಾರ ಏನೇ ಕೇಸ್ ಕೊಡಿಸ್ಬೇಕು, ಅವ್ರಿಗೆ ಯಾವ ರೀತಿ ಹಣಕಾಸು ವ್ಯವಸ್ಥೆ ಮಾಡ್ಬೇಕಂತ ಎಲ್ಲ ಆ ಒಂದು ಡಿಸ್ಕಷನ್ ಆಗ್ತದೆ ಆ ಪ್ಲಾಟ್ಫಾರ್ಮ್ ಅಲ್ಲಿ. ನಮ್ಮ ಎದುರುಗಡೆನೆ ನನ್ನ ಡಿಸ್ಕಷನ್ ಆಗ್ತದೆ. ಇದೇ ಎಲ್ಲ ಶಿವರಾಮೇಗೌಡರು ಮಾತನಾಡ್ತಾರೆ. ಇವತ್ತೇನ್ ಅವ್ರು ಸಬ್ಜೆಕ್ಟ್ ಹೇಳ್ತೀನಿ ನಿಮ್ಗೆ, ಅದನ್ನ ಈಗ ಹೇಳಲ್ಲ, ತನಿಖೆ ಕೊಡ್ತೀನಿ ನಿಮ್ಗೆ ಅಲ್ಲಿ. ಅದು ಆದ್ರೆ ಅವ್ರೆಲ್ಲಾರು ಶಿವರಾಮೇಗೌಡರು ಮಾತನಾಡೋದಕ್ಕೆ ಅದನ್ನ ಪ್ಲಾನ್ ಮಾಡೋರು ಓಕೆ ಅಂತಾರ, ಅಥವಾ ಎಲ್ಲಾರು ಶಿವರಾಮೇಗೌಡ್ರಿಗೆ ಪ್ಲಾನ್ ಮಾಡೋರು ಹಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಎಲ್ಲಾ ಶಿವರಾಮೇಗೌಡರು ಈ ತರ ಎಲ್ಲ ಮಾಡಿದೀವಿ, ಇದೆಲ್ಲ ಆಗಿದೆ, ನೀನ್ ತಲೆ ಕೆಡ್ಸ್ಕೊಬೇಡ, ನೀನ್ ಈ ತರ ಇರು ಅಂತ ಹೇಳ್ತಾರೆ ಅಲ್ಲಿ. ಸೊ ಅದು ಹೇಳಿದಾಗ ನನ್ನ ತಲೆಯಲ್ಲಿ ಬರ್ತದೆ ಅಲ್ಲಿ. ನಿಮ್ಗೆ ಹೇಳ್ತಾರೆ ಈ ತರ ಇರು ವ್ಯವಸ್ಥೆ ಮಾಡಿದೀವಿ ಏನು. ನಾನು ಹೇಳ್ತೀನಿ, ನಾನು ದೇಶದ್ರೋಹಕ್ಕೆ ಸಾಧ್ಯ ಇಲ್ಲ. ನನ್ನ ಜೀವನದಲ್ಲಿ ಯಾವುದೇ ಆಮಿಷಕ್ಕೆ ಬಲಿಯಾಗಿಲ್ಲ ನನ್ನಲ್ಲಿ. ರೇವಣ್ಣನವರ ಕುಟುಂಬದ ವಿರುದ್ಧವಾಗಿ ಬಂದಿದ್ರ ಅಲ್ಲಿ. ಇವ್ರ ಜೊತೆ ಸಂಪರ್ಕನೇ ಕಾಂಗ್ರೆಸ್ ಮುಖಂಡರುಗಳು ಇವ್ರ ಜೊತೆ ಬೇರೆ ಯಾರು ಇಲ್ಲ. JDS ಇಲ್ಲ, BJP ಇಲ್ಲ ಇವ್ರ ಜೊತೆ. ಎಲ್ಲಾ ಶಿವರಾಮೇಗೌಡ ಏಜೆಂಟ್ ಆಫ್ ದಿ ಕಾಂಗ್ರೆಸ್. ಅವ್ರದ್ದು ಮೇನ್ 1-2-3 ಜನ ಕಾಂಗ್ರೆಸ್ ಮುಖಂಡರು ಬಂದಿದ್ರು ಅಂತ ಬಂದಿಲ್ಲ. ಅಲ್ಲಿ ಬಂದಿಲ್ಲ. ಫೋನ್ ಕಮ್ಯುನಿಕೇಶನ್, ಫೋನ್ ಕೇಳಿಸ್ಕೊಳ್ಳಿ, ಫೋನಿಗೆ ಇಟ್ಟು ಸ್ಪೀಕರ್ ಆನ್ ಮಾಡ್ತಾರೆ. ಫೋನ್ ಮಾತಾಡ ಕೇಳಿಸ್ಕೊತೀನಿ, ಯಾರ್ಯಾರು ಅಂತ ಗಣ್ಯ ವ್ಯಕ್ತಿಗಳು ನಾನು ಹೇಳ್ತೀನಿ, ಮುಂದೆ ಇಡ್ತೀನಿ ಅಂತ ನಾನಲ್ಲಿ. ಅದಾದ ನಂತರ ಏನ್ ಸರ್, ನಾನು ನಿಮ್ಗೆ ಹೆಸರು ಹೇಳಿ ಅಂತ ಕೇಳಲ್ಲ, ಕ್ಲೂ ಅಷ್ಟೇ ಹೇಳಿ ಅಂತ ಕೇಳ್ತಾ ಇದ್ದೀನಿ. ಸಬ್ಜೆಕ್ಟ್ ಹೇಳಲ್ಲ ನನಗೆ, ಅದು ಸಬ್ಜೆಕ್ಟ್ ಹೇಳಲ್ಲ. ಜನಕ್ಕೆ ಅರ್ಥ ಆಗಿದೆ ಅಲ್ಲಿ ಏನ್ ಮಾತಾಡಿರ್ತಾರೆ, ದೇವರಾಜೇಗೌಡರಿಗೆ ಏನ್ ಮಾತಾಡಿರ್ತಾರೆ ಅಂತ ಹೇಳಿ. ಅದಾದ ನಂತರ ರಾತ್ರಿ, ಅದೇ ದಿವಸ ರಾತ್ರಿ ಟಾಪ್ 2-3 ಲೀಡರ್ಸ್ DK ಶಿವಕುಮಾರ್ ಎಷ್ಟು ಗಂಟೆ ಬರ್ತಾರೆ ಅಂತ ಮಾತುಕತೆ ಆಗ್ತದಲ್ಲಿ. ಅವರು ರಾತ್ರಿ 12:15 ಹೊತ್ತಿಗೆ ಬರ್ತಾರೆ ಅಂತ ಹೇಳ್ತಾರೆ ಅಲ್ಲಿ. ನಾನು ಫೋನ್ ಮಾಡ್ತೀನಿ ಗೌಡ, ನೀನು ಹೋಗುವಂತೆ ಅಂತ ಹೇಳ್ತಾರೆ ಅಲ್ಲಿ. ರಾತ್ರಿ 12:48 ನನಗೆ ಫೋನ್ ಬರ್ತದೆ. ಮೊದಲು ಇದೇ ಎಲ್ಲ ಶಿವರಾಮೇಗೌಡ ಏನ್ ಹೇಳಿದ್ರು, ನಾನು ಮಾತನಾಡಿಲ್ಲ, ನಾನು ಅವನಿಗೆ ಫೋನೇ ಮಾಡಿಲ್ಲ, ಅವನೇ ವಾಲಂಟಿಯರ್ ಫೋನ್ ಮಾಡ್ಕೊ ಬಂದಿದ್ದ ಅಲ್ಲಿ. ಅವನೇನು ದುಡ್ಡುಗೋಸ್ಕರ ಬಂದಿದ್ದ ಅವನಲ್ಲಿ ಬ್ಲಾಕ್ ಮೇಲ್, ನನಗೆ ಏನು ಕೆಟ್ಟ ಪದಗಳು ಇದೇ ವೇದಿಕೆಯಲ್ಲಿ ಮಾತಾಡಿದ್ದಾರೆ ಅವರಲ್ಲಿ. ನಿನ್ನೆ ವಿಸ್ತಾರ ಟಿವಿಯಲ್ಲಿ ನಾನು ಇಂಟರ್ವ್ಯೂ ಕೊಲ್ತಾಗ ನೀವು ಇದು ಹೇಳುವಾಗ ಇದೇ ಶಿವರಾಮೇಗೌಡರು ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡ್ತಾ ಹೇಳಿದ್ರು, ದೇವರಾಜೇಗೌಡ ರೋಲ್ ಕಾಲ್ ಗಿರಾಕಿ, ನೀವು ದುಡ್ಡು ಕೇಳಕ್ ಹೋಗಿದ್ರೆ ಅಲ್ಲಿ ಅಂತ ಹೇಳಿದ್ರು. ಅದು ಹೇಳ್ಬೇಕಲ್ವ ಈಗ, ಅವರು ಹೇಳೋದಲ್ಲ, ಸಾಬೀತುಪಡಿಸ್ಬೇಕಲ್ವಾ. ನಂತ ಇದೆ ಮೆಟೀರಿಯಲ್ಸ್. ನಾನು ಹೇಳಿದೆ, ನನ್ನ ಅಸೆಟ್ ಇವತ್ತು ಎಷ್ಟು ಕೋಟಿ ರೂಪಾಯಿ ಡಿಕ್ಲೇರ್ ಮಾಡ್ಕೊಂಡಂತ ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಇದೆ. ನನ್ನಲ್ಲಿ ಎಷ್ಟು ಅಸೆಟ್ ವಹಿವಾಟಿದೆ ಅಂತ ನಂತ ಇದೆ ಅಲ್ಲಿ. ಈವನ್ ಟುಡೇ ಕಾಫಿ ಯಾರ ಕುಡಿಯಕ್ಕೆ ಹೋಗಲ್ಲ ನಾನಲ್ಲಿ. ಪ್ರೀತಿ ವಿಶ್ವಾಸ ಬೆಲೆ ಕಟ್ಟಕ್ಕಾಗಲ್ಲ ಅಲ್ಲಿ. ಆತ ಹೋಟೆಲ್ ಕುಂತ್ಕ ಊಟ ಮಾಡಿದ ಬಿಲ್ ನಾನ್ ಕಟ್ತಿ ಅಂತ ಹೇಳೋ ಮಟ್ಟಿಗೆ ಕೀಳ್ಮಟ್ಟಕ್ಕೆ ಕೇಳಿದವನೇ ಅಂತ ಅಂದ್ರೆ ಇನ್ನು ಅವನ ಬಗ್ಗೆ ನಾವ್ ಇನ್ನೇನ್ ಮಾಡ್ಬೇಕು ಹೇಳಿ. ಯಾಕಂದ್ರೆ ಆತನ ಸರ್ವಿಸ್ ಅಷ್ಟು ನನ್ನ ವಯಸ್ಸಾಗಿಲ್ಲ. ದೊಡ್ಡವ್ರ ಬಗ್ಗೆ ನಾವು ಮಾತನಾಡ್ಬಾರ್ದು. ಆದ್ರೆ ನಾಲ್ಗೆ ಮಿತಿ ಮೀರಿ ಮಾತಾಡಿದಾರೆ ಅಲ್ಲಿ. ನಾನು ಅವ್ರಿಗೆ ಕಮ್ಯುನಿಕೇಶನ್ ಮಾಡಿಲ್ಲ ಅಂತ ಹೇಳ್ದ ಮೊದ್ಲು.